ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಸಿಂಪಲ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆಯಿಂದನೇ ಎಲ್ಲ ಕೆಲಸ ಮುಗಿಸಿ ನಾನು ರೆಡಿಯಾಗಿ ಅಮ್ಮರೂರಿಗೆ ಹೋಗೋಣ ಅಂತ ರೆಡಿಯಾಗಿ ಹೋಗ್ತಾ ಇದ್ದೀವಿ ಫ್ಯಾಮಿಲಿ ಸಮೇತ. ಏಕೆಂದರೆ ಇವತ್ತು ನಮ್ಮ ಅಮ್ಮರ ಊರಿನ ಪಕ್ಕದ ಊರಲ್ಲಿ ಅಂದರೆ ನಮ್ಮ ಅಮ್ಮರ ಮನೆದೇವ್ರದ್ದು ಜಾತ್ರೆ ಇದೆ. ನಂದಿಹಳ್ಳಿ ರಂಗನಾಥ ಸ್ವಾಮಿ ಹತ್ತೂರು ಒಡೆಯ. ಅಲ್ಲಿ ಸುತ್ತಮುತ್ತ ಹಳ್ಳಿಯವರೆಲ್ಲ ಬಂದು ಸೇರ್ತಾರೆ. ತುಂಬ ಚೆನ್ನಾಗಿರುತ್ತೆ ಜಾತ್ರೆ. ಹಾಗಾಗಿ ಹೋಗುವಷ್ಟೊತ್ತಿಗೆ ಅಮ್ಮ ಹಾಲೆ ಎಲ್ಲನ ಅಮ್ಮ ಮತ್ತು ನನ್ನ ತಮ್ಮನ ಹೆಂಡತಿ ಎಲ್ಲ ಅಡುಗೆ ಮಾಡಿಟ್ಟಿದ್ರು. ನೋಡಿ, ಎಲ್ಲ ಅಡುಗೆ ಮಾಡಿದ್ದಾರೆ. ಕೋಸಂಬರಿ, ಕರಿಗಡುಬು ಎಲ್ಲನ. ಮತ್ತು ನಾವು ಹೋಗಿದ್ವಿ ಅಂತ ಟೀ ಮಾಡೋಕ್ಕೆ ಇಟ್ಟಿದ್ರು. ಎಲ್ಲ ರೆಡಿಯಾಗಿತ್ತು. ನಾವು ಟೀ ಕುಡಿದು ಇನ್ನೇನು ಊಟ ಮಾಡ್ತಾ ಕೂತ್ಕೊಂಡಿದ್ದೀವಿ ಎಲ್ಲನ. ಇವರು ಇಲ್ಲಿ ಕೂತ್ಕೊಂಡಿರೋರು ನನ್ನ ತಮ್ಮನ ಹೆಂಡತಿ ಮತ್ತು ಅವರು ನಮ್ಮ ತಮ್ಮನ ಹೆಂಡತಿಯವರ ಚಿಕ್ಕಮ್ಮನ ಮಗಳು. ಎಲ್ಲರೂ ಹಿಂಗೆ ಫ್ಯಾಮಿಲಿ ಸಮೇತ ಊಟ ಮಾಡಿ ನಾವು ಕೂಡ ರೆಡಿಯಾಗಿ ಜಾತ್ರೆಗೆ ಹೋಗ್ತಾ ಇದ್ದೀವಿ. 2 ಕಾರಲ್ಲಿ ಹೋಗ್ತಾ ಇದ್ದೀವಿ. ಒಂದು ನಮ್ಮ ಮನೆಯವ್ರ ಕಾರಲ್ಲಿ ಮತ್ತು ಇನ್ನೊಂದು ನನ್ನ ತಮ್ಮರ ಕಾರಲ್ಲಿ. ನನ್ನ ತಮ್ಮನ ಕಾರಲ್ಲಿ ನಾನು, ನಮ್ಮ ಓನ್ ತಮ್ಮನ ಮಿಸ್ಸಸ್ಸು ಮತ್ತು ನಮ್ಮ ಚಿಕ್ಕಮ್ಮನ ಮಗ ಅವ್ರ ಮಿಸ್ಸಸ್ಸು ಹೋಗ್ತಾಯಿದ್ವಿ. ಇನ್ನೊಂದು ಕಾರಲ್ಲಿ ನಮ್ಮಮ್ಮ, ನನ್ನ ಮಕ್ಕಳು ಮತ್ತು ನಮ್ಮ ಮನೆಯವರು ಬರ್ತಿದ್ದಾರೆ. ನಾವು ಅಲ್ಲೆಲ್ಲ ಪೊಲೀಸೆಲ್ಲ ಇದ್ರಲ್ವ, ಅಲ್ಲಿ ಕಾರ್ ಪಾರ್ಕ್ ಮಾಡಿದ್ವಿ ಎಲ್ಲನ. ಏಕೆಂದರೆ 1 ಕಿಲೋಮೀಟ್ರ್ ನಡ್ಕೊಂಬರಬೇಕು. ಏಕೆಂದರೆ ವೆಹಿಕಲ್ ಒಳಗಡೆ ಬಿಟ್ಟರೆ ಮತ್ತೆ ಬರೋಕ್ಕೆ ಕಷ್ಟ ಆಗುತ್ತಂತ ಕಾರ್ ಪಾರ್ಕಿಂಗು, ಆಟೋ ಅವನ್ನೆಲ್ಲ ಅಲ್ಲೇ ನಿಲ್ಲಿಸ್ತಿದ್ದಾರೆ. ಸೊ ನಾವು ಅಲ್ಲಿಂದ ಎಲ್ಲರೂ ಒಟ್ಟಿಗೆ ನಡ್ಕೊಂಬಂದ್ವಿ. ನೋಡಿ, ಎಷ್ಟೊಂದು ಜನ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಹೀಗೆ ಜಾತ್ರೆಗೆ ಕುಟುಂಬ ಸಮೇತ ಎಲ್ಲ ನಡ್ಕೊಂಡು ಹೋಗ್ತಿದ್ರು. ಒಂಥರ ಖುಷಿ ಸಿಗುತ್ತೆ ಹಳ್ಳಿಯಲ್ಲಿ. ನೋಡಿ, ಈ ಕಡೆ ಎಲ್ಲನ ದೇವಸ್ಥಾನ ಹತ್ರ 2 ವೀಲರ್ ವೆಹಿಕಲ್ಸಿಗೆ ಮಾತ್ರ ಪಾರ್ಕ್ ಮಾಡೋಕ್ಕೆ ಬಿಟ್ಟಿದ್ದಾರೆ. ಇಲ್ಲಿ ಅಡುಗೆ ಮಾಡ್ತಿದ್ದಾರಲ್ಲ, ದೇವಸ್ಥಾನಕ್ಕೆ ಬಂದಂಥ ಭಕ್ತಾದಿಗಳಿಗೆ ನೈಟು ಪ್ರಸಾದ ಅನ್ನ ಸಂತರ್ಪಣೆ ಇರುತ್ತೆ. ನಾವು ದೇವಸ್ಥಾನದ ಹತ್ರ ಬಂದ್ವಿ. ದೇವಸ್ಥಾನಕ್ಕೂ ದೇವ್ರ ದರ್ಶನಕ್ಕೂ ಮುಂಚೆ ಹೋಗಿ ಅಲ್ಲಿ ತೊರೆ ಇದೆ, ಅಲ್ಲಿ ಹೋಗಿ ಕೈ ಕಾಲು ಮುಖ ತೊಳ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ದೇವ್ರ ಪೂಜೆ ಏನಾದರೂ ಮಾಡ್ಸಂಗಿದ್ರೆ ಕಾಯಿ, ಊದ್ಗಡ್ಡಿ, ಹೂನಾರ ಎಲ್ಲ ಇಟ್ಕೊಂಡಿರ್ತಾರೆ. ಬಟ್ ನಾವೇನು ತೊಗೊಂಡಿಲ್ಲ, ಎಲ್ಲ ಮನೆಯಿಂದನೇ ತಂದಿದ್ವಿ. ಇಲ್ಲೇ ಹೋಗಿ ಎಲ್ಲರೂ ದೇವ್ರ ದರ್ಶನಕ್ಕೆ ಮುಂಚೆ ಅಲ್ಲಿ ಹೋಗಿ ಕೈ ಕಾಲು ಮುಖ ತೊಳ್ಕೊಂಡು ಇಲ್ಲ ಸ್ನಾನ ಮಾಡಿಕೊಂಡು ದೇವ್ರ ದರ್ಶನಕ್ಕೆ ಹೋಗ್ತಾರೆ. ಇಲ್ಲಿ ಹಳ್ಳ ಹರಿಯುತ್ತೆ. ಹಾಗಾಗಿ ಈ ದೇವಸ್ಥಾನದಲ್ಲಿ ಒಂದು ವಿಶೇಷತೆ ಇದೆ. ಅದೇನು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಯಾರೂ ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ತುಂಬಾ ಯಾವ ಈ ಜಾತ್ರೆಯಲ್ಲಿ ಅಟ್ರ್ಯಾಕ್ಷನ್ ಅಂತ ನಾನು ಹೇಳ್ತೀನಿ ಈ ವಿಡಿಯೋದಲ್ಲಿ. ಈ ಜಾತ್ರೆ ಸ್ಪೆಷಲ್ ಏನಂತ. ಸೊ ಎಲ್ಲ ಕೈಕಾಲು ಮುಖ ತೊಳ್ಕೊಂಡು ದೇವಸ್ಥಾನ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಬಲಗಡೆ ಕಾಣ್ತಾ ಇರೋದು ದೇವಸ್ಥಾನ, ಇದು ಆಂಜನೇಯ ಸ್ವಾಮಿ ದೇವಸ್ಥಾನ. ಮತ್ತು ಇಲ್ಲೆಲ್ಲನ ನಾಗರ ಕಲ್ಲಿದ್ದು. ಇಲ್ಲೊಂದು ದೇವಸ್ಥಾನ ಇದೆ, ಅದರ ಹೆಸರು ನನಗೆ ಸರಿಯಾಗಿ ಗೊತ್ತಿಲ್ಲ, ಮರ್ತುಬಿಟ್ಟಿದ್ದೀನಿ. ಸೊ ಅಲ್ಲೇ ಎಲ್ಲ ನಾವು ಹೋಗಿ ಕೈ ಮುಗಿದು ಇಲ್ಲೆಲ್ಲ ಕಾಣ್ತಾ ಇದ್ದಾವಲ್ಲ ಮಂಟಪ, ಅಲ್ಲೆಲ್ಲ ಸ್ಟೇ ಆಗ್ತಾರೆ. ನೋಡಿ, ಇದೇ ಹತ್ತೂರು ಒಡೆಯ ರಂಗನಾಥ ಸ್ವಾಮಿ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ಸೊ ನಾವು ಎಲ್ಲ ದೇವ್ರ ದರ್ಶನ ಮಾಡ್ಕೊಂಡು ಬಂದು ಹೊರಗಡೆ ನಿಂತ್ಕೊಂಡ್ವಿ ಎಲ್ಲ ಬರಲಿ ಅಂತ. ಇವಾಗ 2ನೇ ದಿನ ನಾವು ಬಂದಿರೋದು. ಇಲ್ಲಿ ಕಾಣ್ತಿರೋ ತೇರು ನಿನ್ನೆ ದಿನದ್ದು. ಅಂದರೆ ಅಲ್ಲಿ ಬೆಳಗಿನ ಜಾವ ತೇರಿಗೆ ಆರತಿ ಮಾಡ್ತಾರೆ. ನಾನು ಬೆಳಗಿನ ಜಾವ ಬಂದಿರಲಿಲ್ಲ, ಹಾಗಾಗಿ ಸ್ವಲ್ಪ ಮುಂದೆ ಬಂದ್ವಿ. ಅಲ್ಲಿ ಊಟ ಕೊಡ್ತಾಯಿದ್ರು, ಪ್ರಸಾದನ ತೊಗೊಂಡ್ವಿ. ಪ್ರಸಾದ ಸ್ವೀಕರಿಸಿದಾದ್ಮೇಲೆ ಸ್ವಲ್ಪ ಈ ಕಡೆ ಹಿಂಗೆ ಬಂದ್ವಿ. ನೋಡಿ, ಎಲ್ಲ ಶಾಪ್ ಇಟ್ಕೊಬಿಟ್ಟಿದ್ದಾರೆ. ಬ್ಯಾಂಗಲ್ಸು, ಟಾಯ್ಸ್ ಶಾಪು ಎಲ್ಲನ. ಜಾತ್ರೆ ಅಂದರೆ ಎಲ್ಲ ಎಲ್ಲಿ ನೋಡಿದ್ರು ಶಾಪ್ಗಳು ಇರ್ತವೆ. ಕೂಡ 1-2 ಬ್ಯಾಂಗಲ್ಸು ಮತ್ತು 1 ಸರ ತೊಗೊಂಡ್ವಿ. ಅಮ್ಮ ಬೇಡ ಅಂದ್ರೂ ಇಲ್ಲ ತಗೋ ಅಂತ ಫೋರ್ಸ್ ಮಾಡಿದರು. ನಾವು ಕೂಡ ವೆಯ್ಟ್ ಮಾಡ್ತಿದ್ದೀವಿ. ಯಾಕೆ ಅಂದರೆ ಇವಾಗ ದೇವರು ಬರುತ್ತೆ. ನಾನು ಹೇಳಿದ್ನಲ್ಲ, ದೇವ್ರು ಬರ್ತಾಯಿದೆ. ನೋಡಿ, ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಸ್ಪೆಷಲ್ ಏನಂದರೆ ಈ ಜಾತ್ರೆದು ಪಟಾಕಿ ಹೊಡೆಯೋದು. ಈ ಪಟಾಕಿ ನೋಡೋಕ್ಕಂತಲೇ ಸುತ್ತಮುತ್ತ ಹಳ್ಳಿ ಜನ ಎಲ್ಲ ವೆಯ್ಟ್ ಮಾಡ್ತಿರ್ತಾರೆ. ಎಷ್ಟೊತ್ತಾದ್ರೂ ಪಟಾಕಿ ಹೊಡೆಯೋದು, ಎಷ್ಟೊತ್ತೇ ಆಗಲಿ ಈ ಪಟಾಕಿ ಹೊಡೆಯೋದು ನೋಡೇ ಜನ ಇಲ್ಲಿಂದ ಹೋಗೋದು. ಅದ್ರ ಸ್ಪೆಷಲ್ ಏನಂದರೆ ಈ ಜಾತ್ರೆದು ಪಟಾಕಿ ಹೊಡೆಯೋದೇ. ಈ ಪಟಾಕಿ ನೋಡ್ತಾ ಇದ್ದರೆ ಕೇಕ ಹೊಡಿತಾರೆ ಎಲ್ಲನ. ಅಲ್ಲಿ ಇರೋಂಥ ಜನ ಎಲ್ಲನ ಖುಷಿ ಪಡ್ತಾರೆ. ಈ ಪಟಾಕಿ ನೋಡೋಕ್ಕೋಸ್ಕರನೇ, ದೇವ್ರು ನೋಡೋಕ್ಕೋಸ್ಕರನೇ ವೆಯ್ಟ್ ಮಾಡ್ತಿರ್ತಾರೆ ಜನ ಎಷ್ಟೊತ್ತಾದ್ರೂ.
ಇದು ಪಟಾಕಿದೆಲ್ಲ ಮುಗಿದಾದ್ಮೇಲೆ ಜನ ಯಾರೂ ಇರೋದೇ ಇಲ್ಲ, ಎಲ್ಲ ಹೋಗ್ಬಿಡ್ತಾರೆ. ಕೆಲವು ಜನ ಮಾತ್ರ ಇರ್ತಾರೆ ಅಷ್ಟೇ. ನೋಡಿ ಎಂತೆಂಥ ಪಟಾಕಿ ಹೊಡೆದಿರ್ತಾರೆ ಅಂದರೆ ನಿಜಕ್ಕೂ ಆ ಪಟಾಕಿ ನೋಡ್ತಿದ್ರೆ ಎಂಥವ್ರಿಗೂ ಒಂದು ಮೈ ಜುಮ್ ಅನಿಸುತ್ತೆ, ಆ ಥರ ಪಟಾಕಿ ಇರ್ತವೆ. ಬಟ್ ಇದರಲ್ಲಿ ನೈಟ್ ಅಲ್ವಾ, ವೀಡಿಯೋ ಕ್ಲಾರಿಟಿ ಇಲ್ಲ. ಬಟ್ ಅಲ್ಲಿ ರಿಯಾಲಿಟಿ ಯಾಕಂಡು ನೋಡಿದರೆ ಮಾತ್ರ ಅಮೇಝಿಂಗ್ ಆಗಿರುತ್ತೆ. ಎಷ್ಟು ಜನ ಬರೀ ಇದನ್ನ ನೋಡೋಕ್ಕಂತಲೇ ವೆಯ್ಟ್ ಮಾಡ್ತಿರ್ತಾರೆ. ಎಷ್ಟೋ ಜನ ಎಲ್ಲ ಬರೀ ವೀಡಿಯೋ ಫೋಟೋಸ್ ಅಂತಲೇ ತೆಗಿರ್ತಿರ್ತಾರೆ. ಎಂತೆಂಥ ಪಟಾಕಿ ಇರ್ತವೆ ಅಂದರೆ ಅದ್ರ ಹೆಸರೆಲ್ಲ ನನಗೆ ಗೊತ್ತೇ ಇಲ್ಲ. ಬಟ್ ತುಂಬಾ ಅಮೇಝಿಂಗ್ ಆಗಿರುತ್ತೆ. ಒಂದಕ್ಕಿಂತ ಒಂದು ಚೆನ್ನಾಗಿದ್ದು ಪಟಾಕಿ ಮಾತ್ರ. ನೈಟ್ ಟೈಮಿಗೂ ಆ ಬೆಳಕಿಗೂ ಪಟಾಕಿ ಸೌಂಡಿಗೂ ಆ ಜಾತ್ರೆ ಅಂತೂ ನೋಡೋಕ್ಕೆ ಅದ್ಭುತ ಅಂತ ಹೇಳ್ಬೋದು. ಆ ದೇವರಂತೂ ಅಲಂಕಾರ ಮಾಡಿರ್ತಾರಲ್ಲ, ತುಂಬ ಚೆನ್ನಾಗಿ ಕಾಣುತ್ತೆ. ಬಟ್ ನಾವೊಂದು ಸ್ವಲ್ಪ ದೂರ ನಿಂತಿದ್ವಿ, ವೀಡಿಯೋ ಕ್ಲೀನಾಗಿ ಮಾಡೋಕ್ಕಾಗಲಿಲ್ಲ ದೇವ್ರದ್ದು. ಬಟ್ ಪಟಾಕಿ ಮಾತ್ರ ಅಮೇಝಿಂಗ್ ಆಗಿತ್ತು. ಪ್ರತಿ ವರ್ಷ ಇದೇ ಥರ ಮಾಡ್ತಾರೆ. ಎಷ್ಟೇ ಪ್ರತಿ ವರ್ಷ ಇದೇ ಥರ ಮಾಡಿದರೂ ಕೂಡ ಜನ ಯಾವತ್ತೂ ಕಮ್ಮಿ ಆಗಿಲ್ಲ, ಪಟಾಕಿ ನೋಡ್ಕೊಂಡೇ ಹೋಗ್ತಾರೆ. ಇದೇ ಈ ಜಾತ್ರೆಯ ವಿಶೇಷತೆ ಅಂತ ಹೇಳ್ಬೋದು. ನೋಡಿ ಎಷ್ಟು ಜನ ಸೇರಿದ್ದಾರೆ ಅಂದರೆ ಎಲ್ಲಿಂದೆಲ್ಲ ತನಕ ನೋಡಿದ್ರು ಜನ ಇರ್ತಾರೆ ಈ ಪಟಾಕಿ ನೋಡೋಕ್ಕಂತ. ನಿಂತು ಕಾಲು ನೋವು ಬರುತ್ತೆ ಈ ಪಟಾಕಿ ನೋಡೋಕ್ಕೋಸ್ಕರ ವೆಯ್ಟ್ ಮಾಡಿ. ಪಟಾಕಿ ಇದೆಲ್ಲ ಮುಗಿದ ಮೇಲೆ ನಾವು ಜಾತ್ರೆಯಿಂದ ಹೊರಡ್ತಾ ಇದ್ದೀವಿ. ಮತ್ತು ನನ್ನ ತಮ್ಮ ಬರಬೇಕಿತ್ತು, ಹಾಗಾಗಿ ಒಂದು ಕಡೆ ವೆಯ್ಟ್ ಮಾಡ್ತಾ ಇದ್ವಿ. ಕಾಲ್ ಮಾಡಿದ್ವಲ್ಲ, ಸೊ ಬರ್ತೀವಿ ಅಲ್ಲಿ ನಿಂತ್ಕೊಳ್ರಿ ಅಂತ ಫೋನ್ ಮಾಡಿದ್ದ. ಸೊ ಹಾಗಾಗಿ ಒಂದು ಕಡೆ ವೆಯ್ಟ್ ಮಾಡಿದ್ವಿ. ಅವನು ಕೂಡ ಬಂದ, ವಾಪಸ್ ಹೋಗ್ತಾ ಇದ್ದೀವಿ. ಕಾರ್ ಪಾರ್ಕಿಂಗ್ ಮಾಡಿದ್ವಲ್ಲ, ಸೊ ಅಲ್ಲಿ ಬಂದಿದ್ವಿ. ನಮ್ಮ ಮನೆಯವರು ನಾವು ಎಲ್ಲನ ಹೋಗ್ತಾ ಇದ್ದೀವಿ. ತುಂಬಾ ಟ್ರಾಫಿಕ್ ಇತ್ತು, ಏಕೆಂದರೆ ಸ್ವಾಮಿಗೆ ತುಂಬ ಭಕ್ತಾದಿಗಳು ಸುತ್ತಮುತ್ತ ಊರಿಂದಾಗಿರ್ಬೋದು, ತಾಲೂಕಿಂದಾಗಿರ್ಬೋದು ಬಂದಿರ್ತಾರೆ. ಸೊ ಹಾಗಾಗಿ ನಾವು ಕೂಡ ಮನೆ ಬರೋಷ್ಟೊತ್ತಿಗೆ ನೈಟ್ 9 ಗಂಟೆ ಆಯಿತು. ಬರ್ತಿದ್ದಂಗೆ ಎಲ್ಲರೂ ಕೈ ತೊಳ್ಕೊಂಡು ಬ್ಯಾಟಿಂಗ್ ಮಾಡೋಣ ಅಂತ ಹೊರಗಡೆ ಎಲ್ಲ ಕುತ್ಕೊಂಡು ಬಾಳೆ ಎಲೆ ಎಲ್ಲ ಹಾಕ್ಕೊಂಡು ಊಟ ಮಾಡ್ತಾ ಇದ್ದೀವಿ, ಹಬ್ಬದ ಊಟನ. ಸೊ ಹೊರಗಡೆ ಕುತ್ಕೊಂಡು ಊಟ ಮಾಡೋದೇ ಒಂಥರ ಖುಷಿ. ನಮ್ಮ ಊರಿಗೆ ಹೋದ್ರೆ ನಮಗೆಲ್ಲನ. ಯಾರಿಗೆಲ್ಲ ಈ ಜಾತ್ರೆ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.